ಪುತ್ರ ಯತೀಂದ್ರ ಹೇಳಿಕೆಗೆ ತಂದೆ ಸಹಜವಾಗಿ ಸಮರ್ಥಿಸಿಕೊಳ್ಳಬೇಕು. ಸೊ ಅವರು ಸಮರ್ಥನೆ ಕೊಡ್ತಾ ಇದ್ದಾರೆ. ಅವರು ಕೂಡ ಹೀಗೆ ಸಿದ್ದರಾಮಯ್ಯ ಪರ ಬೆಂಬಲಿಗರು ಏನು ಬ್ಯಾಟಿಂಗ್ ಅನ್ನು ಬೀಸ್ತಾ ಇದ್ರು ಅದೇ ಬ್ಯಾಟಿಂಗ್ ಅನ್ನು ಸಿದ್ದರಾಮಯ್ಯ ಅವರು ಕೂಡ ಮಾಡಿರೋದು ಸ್ಪಷ್ಟವಾಗ್ತಾ ಇದೆ. ನೆನ್ನೆ ಅವ್ರದ್ದು ರಿಯಾಕ್ಷನ್ ಬಂತು ನಮಗೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಚರ್ಚೆಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿದ್ರು. ಶಿಸ್ತು ಕ್ರಮದ ವಿರೋಧಿಗಳ ಆಟಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಬ್ರೇಕ್ ಹಾಕಿದ್ರ. ಹಾಗಾದ್ರೆ ಪುತ್ರನ ಹೇಳಿಕೆ ಬಗ್ಗೆ ಸಿದ್ದರಾಮಯ್ಯ ಅವರು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನಾನು ಅವನ ಬಳಿ ಮಾತಾಡಿದ್ದೀನಿ, ಕ್ಲಾರಿಟಿ ಕೊಟ್ಟಿದ್ದಾನೆ, ಅವನು ಸೈದ್ಧಾಂತಿಕವಾಗಿ ಮಾತನಾಡಿದ್ದಾನೆ ಅಷ್ಟೇ ಅಂತ ಸಿಎಂ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೇಸಿಕಲಿ ಮಗನ ಹೇಳಿಕೆಯನ್ನು ಡೌನ್ ಪ್ಲೇ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಹಿಂಗಲ್ಲ ಹೇಳಿಕೆ ಕೊಟ್ಟಿದ್ದು, ಅದಕ್ಕೇನು ಅಷ್ಟೊಂದು ಮಹತ್ವ ಬೇಡ, ಹಿಂಗೆ ಕೊಟ್ಟಿದ್ದು ಅಂತ ಡ್ಯಾಮೇಜ್ ಕಂಟ್ರೋಲ್ಗೆ ನಿರೀಕ್ಷೆಯಂತೆ ಮುಂದಾಗಿದ್ದಾರೆ. ಬಟ್ ಟೂ ಲೇಟಾ ಟೂ ಅರ್ಲಿನಾ ಆ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಇವರು ಹೈಕಮಾಂಡ್ನು ಕೂಡ ಅಕಸ್ಮಾತ್ ಏನಾದರೂ ಹೈಕಮಾಂಡ್ನಿಂದ ವಿವರಣೆ ಬೇಕು ಅಂತ ಕೇಳಿದರೆ ಆತ ಹೇಳಿದ್ದು ಹೀಗೆ, ಬಟ್ ಅದು ವಿಶ್ಲೇಷಣೆಗೊಂಡಿದ್ದು ಹೀಗೆ ಅಂತ ತಮ್ಮ ಪುತ್ರನನ್ನು ಸಮರ್ಥಿಸಿಕೊಳ್ಳೋದಕ್ಕೂ ಕೂಡ ಕಟಿಬದ್ಧರಾಗಿದ್ದಾರೆ ಸಿದ್ದರಾಮಯ್ಯ ಅನ್ನೋ ಸಂದೇಶ ನಿನ್ನೆ ಅವರ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ನಾನು ನೀನು ಏನಂತ ಹೇಳಿದ್ಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗೆ ಕೇಳ್ತಿರಲ್ಲ, ಈಗ ಬೇಡ ಅಂದ್ರು ಈಗ ಕೇಳ್ತಿರಲ್ಲ. ಹಂಗೆ ಯತೀಂದ್ರ ಕೇಳಿದೆ ನಾನು, ನೀನು ಏನಂತ ಹೇಳಿದ್ಯಾ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗೆ ಕೇಳ್ತಿರಲ್ಲ, ಈಗ ಬೇಡ ಅಂದ್ರು ಈಗ ಕೇಳ್ತಿರಲ್ಲ. ಹಂಗೆ ಡೀಟೇಲ್ಸ್ ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಸೂದ್, ನೆನೆ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಕಂಪ್ಲೀಟ್ ಆಗಿ ಡಿಫೆನ್ಸಿವ್ ಮೂಡ್ಗೆ ಹೋಗಿದ್ರು. ಸಹಜ, ಅವ್ರ ಪುತ್ರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದು ಸಹಜ. ಡ್ಯಾಮೇಜ್ ಕಂಟ್ರೋಲ್ ಆಗುತ್ತಾ ಇವರ ಈ ಹೇಳಿಕೆ ಮೂಲಕ ಅಥವಾ ಟೂ ಲೇಟ್? ಮಮತಾ, ಯತೀಂದ್ರ ಅವರ ಹೇಳಿಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಸಂಚಲನ ಉಂಟು ಮಾಡಿದೆ. ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹೋಗಿದೆ. ಇಷ್ಟಾದರೂ ಕೂಡ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ನಿನ್ನೆ ಅವ್ರು ಏನು ಸಮಜಾಯಿಷಿ ಇತ್ತು, ಪುತ್ರನ ಪರ ಸಮರ್ಥನೆ ಇಳಿದಿದ್ರು, ಅದು ಏನೂ ಆಗೇ ಇಲ್ಲ, ಅವ್ರ ಹೇಳಿಕೆಯಿಂದ ಏನು ಎಫೆಕ್ಟೇ ಆಗಿಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅಥವಾ ಒಂದು ರೀತಿಯಲ್ಲಿ ಜಾಣ ನಡೆನ ಇದು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಯತೀಂದ್ರ ಅವ್ರ ಹೇಳಿಕೆ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನುವಂಥ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ DKC ಅವರು 2.5 ವರ್ಷ ಆದ ನಂತರ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಯತೀಂದ್ರ ಅವರ ಹೇಳಿಕೆ ಸಾಕಷ್ಟು ಎಫೆಕ್ಟ್ DKC ಅವರ ಮೇಲೂ ಕೂಡ ಮಾಡಿದೆ. ಹಾಗಾಗಿ ನಾನು ಇದ್ರ ಬಗ್ಗೆ ಇಲ್ಲೆಲ್ಲೂ ಚರ್ಚೆ ಮಾಡಲ್ಲ ಅನ್ನುವಂತಹ ರೀತಿಯಲ್ಲಿ ಹೈಕಮಾಂಡ್ ಬಳಿನ ಮಾತನಾಡ್ತೇನೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಸಮರ್ಥನೆ ಇದೆಯಲ್ಲ, ಅವ್ರಿಗೆ ಅದರ ಸೀರಿಯಸ್ನೆಸ್ ಗೊತ್ತಿದೆ. ಅವ್ರ ಹೇಳಿಕೆ ಎಷ್ಟು ಮಟ್ಟಿಗೆ ಸಂಚಲನ ಉಂಟು ಮಾಡಿದೆ ಕಾಂಗ್ರೆಸ್ ಪಾಳಯದಲ್ಲಿ ಅನ್ನುವಂಥದ್ದು ಕೂಡ ಗೊತ್ತಿದೆ. ಆದರೆ ಇದು ನಾಯಕತ್ವಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಸೈದ್ಧಾಂತಿಕವಾಗಿ ಸಂಬಂಧಪಟ್ಟಂತಹ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದ್ದಾರೆ ಅನ್ನುವಂಥ ಸಮರ್ಥನೆಯನ್ನು ಇಳಿದಿದ್ದಾರೆ. ಒಂದು ರೀತಿಯಲ್ಲಿ ಏನೂ ಆಗೇ ಇಲ್ಲ ಅನ್ನುವ ಅರ್ಥದಲ್ಲಿ ಸಿದ್ದರಾಮಯ್ಯನವರ ಸಮರ್ಥನೆಯಲ್ಲೂ ಕೂಡ ಒಂದು ಸಂದೇಶ ಇದೆ, ಯತೀಂದ್ರ ಅವರ ಹೇಳಿಕೆಯಲ್ಲೂ ಕೂಡ ಒಂದು ಸಂದೇಶ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಗೇಮ್ ಪ್ಲಾನ್ಗಳು ಎರಡೂ ಕ್ಯಾಂಪಿಂದ ನಡೀತಾ ಇದ್ದಾವೆ ದೊಡ್ಡ ಮಟ್ಟದಲ್ಲಿ ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ. ತಾವೇ ಮುಂದುವರಿತೇನೆ ಅನ್ನುವಂಥ ಮಾತನ್ನು ಪದೇ ಹೇಳಿದ್ದಾರೆ. ಕೊನೆಗೆ ಹೈಕಮಾಂಡ್ ತೀರ್ಮಾನವು ಅಂತಿಮ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆದರೆ ಪುತ್ರ ಈ ಥರದೊಂದು ಹೇಳಿಕೆ ಕೊಟ್ಟು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ, ವಿಶ್ಲೇಷಣೆ, ಸಂಚಲನೆ ಗುರಿಯಾದಾಗ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅನ್ನೋ ಅರ್ಥ ಬರೋ ರೀತಿ ಮಾತಾಡ್ತಾರೆ ಅಂತಂದರೆ ಸಿದ್ದರಾಮಯ್ಯನವರಿಗೆ ಎಲ್ಲರಿಗೂ ಕೂಡ ಎಲ್ಲನೂ ಕೂಡ ಗೊತ್ತಿದ್ದು ಈ ಥರದೊಂದು ಸಂದೇಶ, ಈ ಥರದೊಂದು ಜಾಣ ನಡೆ ಇಟ್ಟಿದ್ದಾರಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಪುತ್ರ ಹೇಳಿದ್ದು ಉತ್ತರಾಧಿಕಾರಿ ಸಂಬಂಧಪಟ್ಟಿದ್ದಲ್ಲ, ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಅನ್ನುವಂಥ ಸಮರ್ಥನೆಗೆ ಇಳಿದಿದ್ದಾರೆ. ಹೈಕಮಾಂಡ್ ಬಳಿಯೂ ಕೂಡ ಇದೇ ಸಮರ್ಥನೆಯನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಒಂದು ರೀತಿಯಲ್ಲಿ ಪುತ್ರನ ರಕ್ಷಣೆಯೂ ಕೂಡ ಹೌದು, ಪುತ್ರನ ಹೇಳಿಕೆಯಿಂದ ಏನೂ ಆಗಿಲ್ಲ, ಅನಗತ್ಯವಾಗಿ ವಿವಾದ ಮಾಡ್ತಿದ್ದಾರೆ ಅನ್ನುವಂಥ ಸಂದೇಶವೂ ಕೂಡ ಹೌದು. ಮಮತಾ, ಇದು ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಸೂದ್.